ರೈತರ ಹೋರಾಟಕ್ಕೆ ಮುಂದಿನ ಜೆಡಿಎಸ್ನ ಬೆಂಬಲ ನಿರಂತರವಾಗಿರುತ್ತೆ ಹಾಗಾದ್ರೆ. ಅದರಲ್ಲಿ ಯಾವುದೇ ಕಿಂಚಿತ್ತು ಅನುಮಾನ ಬೇಡ. ರೈತರು ಎಲ್ಲಿಯವರೆಗೂ ರೈತರು ಅವರ ಭಾವನೆಗಳ ವಿರುದ್ಧವಾಗೇ ಈ ರೀತಿ ಸರ್ಕಾರ ನಡ್ಕೊಳ್ತಾ ಇದೆ. ರೈತರು ಗಟ್ಟಿ ನಿಲುವಿಂದ ಇದ್ದಾರೆ. ಯಾರು ಕೂಡ 50% ಜನನೂ ಕೂಡ ಕನ್ಸೆಂಟ್ ಕೊಟ್ಟಿರ್ತಕ್ಕಂಥದ್ದಿಲ್ಲ. ಇದು ಅತ್ಯಂತ ಶುದ್ಧ ಸುಳ್ಳು. ಇಲ್ಲ ಅಂತ ಹೇಳಿದ್ರೆ ಇವತ್ತು GMC ಮಾಡಕ್ಕೆ ಹೋದಾಗ ಎಷ್ಟು ಗಿಡಗಳು ಬರ್ದವ್ರೆ, ಎಷ್ಟು ಮರಗಳು ಬೆಳೆದವೆ, ಅದೇ GMC ಇಷ್ಟು ದಿನ ಮಾಡಕ್ಕೆ ಬಂದಿದ್ರಾ? ಯಾರಾದರೂ ಅಲ್ಲಿ ಇರ್ತಕ್ಕಂಥ ಶಾಸಕರಾಗಲಿ ಅಥವಾ ಅಧಿಕಾರಿಗಳಾಗಲಿ ಜಿಲ್ಲಾಡಳಿತ ಯಾರಾದರೂ ಬಂದು ಏನಾದರೂ ಸರ್ವೆ ಮಾಡಿದ್ರಾ ಇಲ್ಲಿವರೆಗೂ? ಯಾಕೆ ಮಾಡಿಲ್ಲ? ಇವತ್ತು ಬಂದ ತಕ್ಷಣ ಯಾಕೆ ಜನ ಆ ರೀತಿ ಯಾಕೆ ನಡ್ಕೊಂಡಿದ್ದಾರೆ ಅಂದರೆ ವಿರುದ್ಧವಾಗಿದ್ದಾರೆ, ಅವ್ರ ಭಾವನೆಗಳ ವಿರುದ್ಧವಾಗಿ ಅಂತಕ್ಕಂಥದ್ದು ಭಾಳ ಸ್ಪಷ್ಟ ಅರ್ಥ ಮಾಡ್ಕೋಬೇಕು ಸರ್ಕಾರ. ನೀವು ಕೂಡ ಶೀಘ್ರದಲ್ಲಿ ಭೇಟಿ ಕೊಡ್ತೀರಾ ಸರ್ ಅಲ್ಲಿಗೆ? ನಾನು 2 ದಿನದಲ್ಲಿ ಬರ್ತಾ ಇದ್ದಂಗೆ ಕಲಬುರಗಿನ ಭೇಟಿ ಕೊಡ್ತೇನೆ. ಥ್ಯಾಂಕ್ ಯು. ಇದಿಷ್ಟು ಯುವ ಘಟಕದ ಅಧ್ಯಕ್ಷ ಅಂತ ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ರೈತರ ಪರವಾಗಿ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಇವತ್ತು ಸರ್ಕಾರ ಇವರ ಒಕ್ಕಲೆಬ್ಸುವಂತ ಕೆಲಸವನ್ನ ಮಾಡ್ತಾ ಇದೆ. ಅದರ ವಿರುದ್ಧವಾಗಿ ರೈತರು ಈ ರೀತಿಯಾದ ಹೋರಾಟವನ್ನ ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನ TV9 ಜೊತೆ ಹಂಚ್ಕೊಳ್ತಾ ಇರೋದು ಕ್ಯಾಮರಾಮನ್ ಸೈಯದ್ ಜೊತೆ ಸುನಿಲ್, TV9 ಬೆಂಗಳೂರು. ಈಗ ರೈತರ ಹೋರಾಟಕ್ಕೆ ಮುಂದಿನ ಜೆಡಿಎಸ್ನ ಬೆಂಬಲ ನಿರಂತರವಾಗಿರುತ್ತೆ ಹಾಗಾದ್ರೆ. ಅದರಲ್ಲಿ ಯಾವುದೇ ಕಿಂಚಿತ್ತು ಅನುಮಾನ ಬೇಡ. ರೈತರು ಎಲ್ಲಿಯವರೆಗೂ ರೈತರು ಅವರ ಭಾವನೆಗಳ ವಿರುದ್ಧವಾಗೇ ಈ ರೀತಿ ಸರ್ಕಾರ ನಡ್ಕೊಳ್ತಾ ಇದೆ. ರೈತರು ಗಟ್ಟಿ ನಿಲುವಿಂದ ಇದ್ದಾರೆ. ಯಾರು ಕೂಡ 50% ಜನನೂ ಕೂಡ ಕನ್ಸೆಂಟ್ ಕೊಟ್ಟಿರ್ತಕ್ಕಂಥದ್ದಿಲ್ಲ. ಇದು ಅತ್ಯಂತ ಶುದ್ಧ ಸುಳ್ಳು. ಇಲ್ಲ ಅಂತ ಹೇಳಿದ್ರೆ ಇವತ್ತು GMC ಮಾಡಕ್ಕೆ ಹೋದಾಗ ಎಷ್ಟು ಗಿಡಗಳು ಬರ್ದವ್ರೆ, ಎಷ್ಟು ಮರಗಳು ಬೆಳೆದವೆ, ಅದೇ GMC ಇಷ್ಟು ದಿನ ಮಾಡಕ್ಕೆ ಬಂದಿದ್ರಾ? ಯಾರಾದರೂ ಅಲ್ಲಿ ಇರ್ತಕ್ಕಂಥ ಶಾಸಕರಾಗಲಿ ಅಥವಾ ಅಧಿಕಾರಿಗಳಾಗಲಿ ಜಿಲ್ಲಾಡಳಿತ ಯಾರಾದರೂ ಬಂದು ಏನಾದರೂ ಸರ್ವೆ ಮಾಡಿದ್ರಾ ಇಲ್ಲಿವರೆಗೂ? ಯಾಕೆ ಮಾಡಿಲ್ಲ? ಇವತ್ತು ಬಂದ ತಕ್ಷಣ ಯಾಕೆ ಜನ ಆ ರೀತಿ ಯಾಕೆ ನಡ್ಕೊಂಡಿದ್ದಾರೆ ಅಂದರೆ ವಿರುದ್ಧವಾಗಿದ್ದಾರೆ, ಅವ್ರ ಭಾವನೆಗಳ ವಿರುದ್ಧವಾಗಿ ಅಂತಕ್ಕಂಥದ್ದು ಭಾಳ ಸ್ಪಷ್ಟ ಅರ್ಥ ಮಾಡ್ಕೋಬೇಕು ಸರ್ಕಾರ. ನೀವು ಕೂಡ ಶೀಘ್ರದಲ್ಲಿ ಭೇಟಿ ಕೊಡ್ತೀರಾ ಸರ್ ಅಲ್ಲಿಗೆ? ನಾನು 2 ದಿನದಲ್ಲಿ ಬರ್ತಾ ಇದ್ದಂಗೆ ಕಲಬುರಗಿನ ಭೇಟಿ ಕೊಡ್ತೇನೆ. ಥ್ಯಾಂಕ್ ಯು. ಇದಿಷ್ಟು ಯುವ ಘಟಕದ ಅಧ್ಯಕ್ಷ ಅಂತ ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ರೈತರ ಪರವಾಗಿ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಇವತ್ತು ಸರ್ಕಾರ ಇವರ ಒಕ್ಕಲೆಬ್ಸುವಂತ ಕೆಲಸವನ್ನ ಮಾಡ್ತಾ ಇದೆ. ಅದರ ವಿರುದ್ಧವಾಗಿ ರೈತರು ಈ ರೀತಿಯಾದ ಹೋರಾಟವನ್ನ ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನ TV9 ಜೊತೆ ಹಂಚ್ಕೊಳ್ತಾ ಇರೋದು ಕ್ಯಾಮರಾಮನ್ ಸೈಯದ್ ಜೊತೆ ಸುನಿಲ್, TV9 ಬೆಂಗಳೂರು. ಈಗ ರೈತರ ಹೋರಾಟಕ್ಕೆ ಮುಂದಿನ ಜೆಡಿಎಸ್ನ ಬೆಂಬಲ ನಿರಂತರವಾಗಿರುತ್ತೆ ಹಾಗಾದ್ರೆ. ಅದರಲ್ಲಿ ಯಾವುದೇ ಕಿಂಚಿತ್ತು ಅನುಮಾನ ಬೇಡ. ರೈತರು ಎಲ್ಲಿಯವರೆಗೂ ರೈತರು ಅವರ ಭಾವನೆಗಳ ವಿರುದ್ಧವಾಗೇ ಈ ರೀತಿ ಸರ್ಕಾರ ನಡ್ಕೊಳ್ತಾ ಇದೆ. ರೈತರು ಗಟ್ಟಿ ನಿಲುವಿಂದ ಇದ್ದಾರೆ. ಯಾರು ಕೂಡ 50% ಜನನೂ ಕೂಡ ಕನ್ಸೆಂಟ್ ಕೊಟ್ಟಿರ್ತಕ್ಕಂಥದ್ದಿಲ್ಲ. ಇದು ಅತ್ಯಂತ ಶುದ್ಧ ಸುಳ್ಳು. ಇಲ್ಲ ಅಂತ ಹೇಳಿದ್ರೆ ಇವತ್ತು GMC ಮಾಡಕ್ಕೆ ಹೋದಾಗ ಎಷ್ಟು ಗಿಡಗಳು ಬರ್ದವ್ರೆ, ಎಷ್ಟು ಮರಗಳು ಬೆಳೆದವೆ, ಅದೇ GMC ಇಷ್ಟು ದಿನ ಮಾಡಕ್ಕೆ ಬಂದಿದ್ರಾ? ಯಾರಾದರೂ ಅಲ್ಲಿ ಇರ್ತಕ್ಕಂಥ ಶಾಸಕರಾಗಲಿ ಅಥವಾ ಅಧಿಕಾರಿಗಳಾಗಲಿ ಜಿಲ್ಲಾಡಳಿತ ಯಾರಾದರೂ ಬಂದು ಏನಾದರೂ ಸರ್ವೆ ಮಾಡಿದ್ರಾ ಇಲ್ಲಿವರೆಗೂ? ಯಾಕೆ ಮಾಡಿಲ್ಲ? ಇವತ್ತು ಬಂದ ತಕ್ಷಣ ಯಾಕೆ ಜನ ಆ ರೀತಿ ಯಾಕೆ ನಡ್ಕೊಂಡಿದ್ದಾರೆ ಅಂದರೆ ವಿರುದ್ಧವಾಗಿದ್ದಾರೆ, ಅವ್ರ ಭಾವನೆಗಳ ವಿರುದ್ಧವಾಗಿ ಅಂತಕ್ಕಂಥದ್ದು ಭಾಳ ಸ್ಪಷ್ಟ ಅರ್ಥ ಮಾಡ್ಕೋಬೇಕು ಸರ್ಕಾರ. ನೀವು ಕೂಡ ಶೀಘ್ರದಲ್ಲಿ ಭೇಟಿ ಕೊಡ್ತೀರಾ ಸರ್ ಅಲ್ಲಿಗೆ? ನಾನು 2 ದಿನದಲ್ಲಿ ಬರ್ತಾ ಇದ್ದಂಗೆ ಕಲಬುರಗಿನ ಭೇಟಿ ಕೊಡ್ತೇನೆ. ಥ್ಯಾಂಕ್ ಯು. ಇದಿಷ್ಟು ಯುವ ಘಟಕದ ಅಧ್ಯಕ್ಷ ಅಂತ ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ರೈತರ ಪರವಾಗಿ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಇವತ್ತು ಸರ್ಕಾರ ಇವರ ಒಕ್ಕಲೆಬ್ಸುವಂತ ಕೆಲಸವನ್ನ ಮಾಡ್ತಾ ಇದೆ. ಅದರ ವಿರುದ್ಧವಾಗಿ ರೈತರು ಈ ರೀತಿಯಾದ ಹೋರಾಟವನ್ನ ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನ TV9 ಜೊತೆ ಹಂಚ್ಕೊಳ್ತಾ ಇರೋದು ಕ್ಯಾಮರಾಮನ್ ಸೈಯದ್ ಜೊತೆ ಸುನಿಲ್, TV9 ಬೆಂಗಳೂರು.